ಚಿತ್ರದುರ್ಗ ವ್ಯಕ್ತಿಯ ಕೊಲೆಯನ್ನ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಟ ದರ್ಶನ್ ಅವರ ವಿಚಾರಣೆ ನಡೀತಾ ಇದೆ. ಹೀಗಾಗಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಕಾದ್ ನೋಡಬೇಕಾಗತ್ತೆ ಏನೆಲ್ಲ ಬೆಳವಣಿಗೆ ಆಗತ್ತೆ ಅಂತ. ಒಟ್ಟು 10 ಜನರನ್ನ ಈವರೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. 3 ಜನರನ್ನ ಮೊದಲಿಗೆ ಅರೆಸ್ಟ್ ಮಾಡಲಾಗುತ್ತೆ. ಇದಾದ ಬಳಿಕ ಈ 3 ವ್ಯಕ್ತಿಗಳು ಕೊಟ್ಟಿರುವಂತಹ ಮಾಹಿತಿಯ ಆಧಾರದ ಮೇಲೆ ಇನ್ನುಳಿದಂತಹ 7 ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಲಾಗುತ್ತೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಹೆಸರು ಕೂಡ ಕೇಳಬರುತ್ತೆ. ಅದೇ ರೀತಿಯಾಗಿ ಪವಿತ್ರ ಗೌಡ ಅವರ ಹೆಸರು ಕೂಡ ಕೇಳಬರುತ್ತೆ. ಅವರನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಒಂದು ರೀತಿಯಾಗಿ ಒಂದು ವೇಳೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಸಾಬೀತಾಗಿದ್ದೇ ಆದ್ರೆ ನಾನ್ ಬೇಲೇಬಲ್ ಅಫೆನ್ಸ್ ಆಗುತ್ತೆ. ಅದೇ ರೀತಿಯಾಗಿ ಜೈಲಿನ ಹಿಂದೆ ಕಂಬಿ ಎಣಿಸುವಂಥದ್ದು ಫೈನಲ್ ಕೂಡ ಆಗತ್ತೆ. ಪ್ರಕರಣ ಈಗ ಯಾವ ಹಂತದಲ್ಲಿದೆ, ಅದೇ ರೀತಿಯಾಗಿ ಮುಂದಿನ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ? ಸಂತೋಷ್, ಬಹುತೇಕವಾಗಿ ಏನು ದರ್ಶನ್ ಈ ಪ್ರಕರಣದಲ್ಲಿ ಅವರ ಪಾತ್ರ ಇರುವಂತದ್ದು ಕಂಡು ಬಂದಿರುವಂತದ್ದು. ಯಾಕಂದ್ರೆ ಇಡೀ ಪ್ರಕರಣವನ್ನು ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಏನಿದ್ರೆ ಈತ ಮೂಲತಃ ಚಿತ್ರದುರ್ಗದವನು. ಅಲ್ಲಿ ಒಂದು ಅಪೋಲೋ ಫಾರ್ಮಸಿ ಅಂತ ಏನ್ ಹೇಳ್ತೀವಿ ಮೆಡಿಕಲ್, ಅದರಲ್ಲಿ ಕೆಲಸವನ್ನು ಮಾಡ್ಕೊಂಡಿರ್ತಾನೆ. ಈತ ಏನು ಪವಿತ್ರ ಗೌಡ ಏನಿದ್ದಾಳೆ ಆಕೆ ಒಂದು ಸೋಷಿಯಲ್ ಮೀಡಿಯಾ ಇದರಲ್ಲಿ ಕಮೆಂಟ್ ಗಳನ್ನ ಹಾಕ್ತಿರ್ತಾರೆ. ಇದಾದ ನಂತರ ಇದೇ ವಿಚಾರವಾಗಿ ಅವನಿಗೆ ಸಾಕಷ್ಟು ವಾರ್ನನ್ನು ಕೂಡ ಮಾಡಿರ್ತಾರೆ. ಇಷ್ಟಾದ್ರೂ ಕೂಡ ಆತ ಕಮೆಂಟ್ ಮಾಡ್ತಿರ್ತಾನೆ. ಸೊ ಬಳಿಕ ಇವರೇ ಒಂದು ಏನು ಈಗಾಗಲೇ ಈತನ ಹತ್ಯೆ ಮಾಡಿರುವಂತ ಆರೋಪಿಗಳ ತಂಡ ಏನಿದೆ ಅದರಲ್ಲಿ ಒಂದು ನಕಲಿ ಖಾತೆಯನ್ನ ತೆಗೆಯುವಂತದ್ದು. ನಕಲಿ ಖಾತೆಯನ್ನು ತೆಗೆದು ಆತನ ಜೊತೆ ಪವಿತ್ರ ಗೌಡ ಮಾದರಿಯಲ್ಲಿ ರೆಗ್ಯುಲರ್ ಆಗಿ ಆತನ ಜೊತೆ ಚಾಟ್ ಮಾಡ್ತಾ ಇರ್ತಾರೆ. ಚಾಟ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇದು ಹಾಗೆ ಕಂಟಿನ್ಯೂ ಆಗಿರುತ್ತೆ. ಕೊನೆಗೆ ಒಂದು ದಿನ ಅಲ್ಲಿನ ಚಿತ್ರದುರ್ಗದ ಜಿಲ್ಲೆಯ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಏನಿದ್ದಾನೆ ಆತನ ಸಂಪರ್ಕವನ್ನು ಮಾಡಿ ಸೊ ಆತನ ಮುಖಾಂತರ ಈತನ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿಸುವಂತದ್ದು. ಆರಂಭದಲ್ಲಿ ಆತನನ್ನ ಕಿಡ್ನಾಪ್ ಮಾಡಿಸಿ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾರೆ. ಬೆಂಗಳೂರಿಗೆ ಕರ್ಕೊಂಡ್ ಬಂದು ಇಲ್ಲೊಂದು ಶೆಡ್ RR ನಗರ ಏನಿದೆ ಆ ಶೆಡ್ ನಲ್ಲಿ ಆತನಿಗೆ ಮನಸು ಹೆಚ್ಚ ಹಲ್ಲೆಯನ್ನ ಮಾಡುವಂತದ್ದು. ಹಲ್ಲೆಯನ್ನ ಮಾಡಿದ ಬಳಿಕ ಆತನನ್ನ ತೆಗೆದುಕೊಂಡೋಗಿ ಒಂದು ರಾಜಕಾಲುವೆ ಬಳಿ ಎಷ್ಟು ಪರಾರಿಯಾಗಿರುವಂತದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಸೊ ಇಲ್ಲಿ ಮೂಲಗಳ ಮಾಹಿತಿ ಪ್ರಕಾರ ಹಲ್ಲೆ ನಡೆಯುವಂತ ಸಂದರ್ಭದಲ್ಲಿ ದರ್ಶನ್ ಕೂಡ ಹಲ್ಲೆ ಇದ್ರು. ದರ್ಶನ್ ಕೂಡ ಹಲ್ಲೆ ನಡೆಸಿದ್ರು. ದರ್ಶನ್ಗೆ ಹಲ್ಲೆ ಮಾಡುವಂತೆ ಪವಿತ್ರ ಗೌಡ ಪ್ರಚೋದನೆಯನ್ನ ನೀಡಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಘಟನಾ ಸ್ಥಳದಲ್ಲಿ ಆತನಿಗೆ ಹಲ್ಲೆಯನ್ನ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಕೂಡ ಹಲ್ಲೆ ಇದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇದರ ಜೊತೆಗೆ ಯಾವಾಗ ಈ ಇನ್ಸಿಡೆಂಟ್ ಆಯ್ತು, ಇನ್ಸಿಡೆಂಟ್ ಆದ ಬಳಿಕ ದರ್ಶನ್ ಇಲ್ಲಿಂದ ಏನು ಮೈಸೂರಿಗೆ ಶೂಟಿಂಗ್ ಪರ್ಪಸ್ಗಾಗಿ ಅಲ್ಲಿಗೆ ಎಸ್ಕೇಪ್ ಆಗ್ತಾರೆ. ಅಲ್ಲಿಗಾದ ಬಳಿಕ ಅಲ್ಲಿ ಶೂಟಿಂಗ್ ನಲ್ಲಿ ತೊಳ್ಕೊಂಡಿರುವಂತದ್ದು. ಅಲ್ಲೂ ಕೂಡ ಅವರು ಟೆನ್ಷನ್ ನಲ್ಲೇ ಇರ್ತಾರೆ. ಸೊ ಯಾವಾಗ ಈ ಹತ್ಯೆ ಆಗುತ್ತೆ, ಈ ಹತ್ಯೆ ಆದ ಬಳಿಕ ಏನು 3 ಜನ ಇರ್ತಾರೆ. ಅದರಲ್ಲಿ 4 ಜನ ಆರೋಪಿಗಳಲ್ಲಿ ಓರ್ವ ಸಬ್ ಇನ್ಸ್ಪೆಕ್ಟರ್ ಅನ್ನ ಸಂಪರ್ಕವನ್ನು ಮಾಡುವಂತದ್ದು. ಸಂಪರ್ಕವನ್ನು ಮಾಡಿ ಒಂದು ತಪ್ಪಾಗಿ ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾನೆ. ಏನು ಅಂತ ಅವ್ರು ಕೇಳಿದಂತ ಸಂದರ್ಭದಲ್ಲಿ ಓರ್ವನ ಹತ್ಯೆ ಆಗಿರೋ ಬಗ್ಗೆ ಮಾಹಿತಿ ಕೊಟ್ಟಾಗ ಬಂದು ಸರೆಂಡರ್ ಆಗುವಂತೆ ಪೊಲೀಸರು ಸೂಚನೆ ಕೊಡ್ತಾರೆ. ಅವರು ಬಂದು 4 ಜನ ಏನು ಸರೆಂಡರ್ ಆಗ್ತಾರೆ. ಸರೆಂಡರ್ ಆದ ಬಳಿಕ ಪೊಲೀಸರು ಅವತರಲ್ಲೇ ಸಾಕಷ್ಟು ಅನುಮಾನಗಳು ಬರುವಂತದ್ದು. ಯಾರು ಹಲ್ಲೆ ಮಾಡಿರ್ಬೋದು, ಯಾಕಾಗಿ ಹಲ್ಲೆ ಮಾಡಿರುವಂತದ್ದು, ಮತ್ತೆ ಇಲ್ಲಿರುವಂತಹ ಹುಡುಗರು ಏನು ಗಿರಿನಗರದ ಹುಡುಗರು, ಅದರ ಜೊತೆಗೆ ಆತ ನೋಡಿದ್ರೆ ಹತ್ಯೆ ಆಗಿರುವಂತ ಚಿತ್ರದುರ್ಗದವನು ಒಂದಕ್ಕೊಂದು ತಾಳೆ ಇಲ್ಲದ ಸಂದರ್ಭದಲ್ಲಿ ಪೊಲೀಸರು ತಮ್ಮ ತನಿಖೆಯನ್ನು ಮುಂದುವರಿಸಿದಾಗ ಈ ಆರೋಪಿಗಳಿಗೆ ಒಂದು ಪೊಲೀಸರು ತಮ್ಮ ಭಾಷೆಯಲ್ಲಿ ಡ್ರಿಲ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇನ್ನು 7 ಜನರ ಹೆಸರು ಗೊತ್ತಾಗುತ್ತೆ. ಒಟ್ಟು 10 ಜನರು 11 ಜನರು ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತದ್ದು ಗೊತ್ತಾಗುವಂತದ್ದು. ಆ 7 ಜನರನ್ನು ಕೂಡ ಪೊಲೀಸರು ಬಂಧನ ಮಾಡ್ತಾರೆ. ಬಂಧನ ಮಾಡಿ ತಮ್ಮ ಪೊಲೀಸ್ ಭಾಷೆಯಲ್ಲಿ ಆತರಿಗೆ ವರ್ಕ್ ಮಾಡಿದಂತ ಸಂದರ್ಭದಲ್ಲಿ ದರ್ಶನ್ ಹೆಸರನ್ನು ಕೂಡ ಹೇಳಿರುವಂತದ್ದು ಮತ್ತೆ ಪವಿತ್ರ ಗೌಡ ಹೆಸರನ್ನು ಕೂಡ ಉಲ್ಲೇಖವನ್ನು ಮಾಡಿರುವಂತದ್ದು ಆರೋಪಿಗಳನ್ನು ಮಾಹಿತಿ ಲಭ್ಯವಾಗಿದೆ. ಇದರ ಬೆನ್ನಲ್ಲೇ ಪೊಲೀಸರು ಈಗ ದರ್ಶನ್ ಪಿಕ್ ಮಾಡಿರುವಂತದ್ದು. ಯಾವಾಗ ಈ ಪ್ರಕರಣ ಬೆಳಕಿಗೆ ಬರುತ್ತೆ, ಬೆಳಕಿಗೆ ಬಂದ ಬೆನ್ನಲ್ಲೇ ತಕ್ಷಣ ಏನು ಮೈಸೂರಿನ ಕಮಿಷನರ್ ಆಗಿರುವಂತ ರಮೇಶ್ ಭಾನುತನ್ನ ಬೆಂಗಳೂರು ಪೊಲೀಸರು ಸಂಪರ್ಕವನ್ನು ಮಾಡ್ತಾರೆ. ಮತ್ತೆ ದರ್ಶನ್ ಅಲ್ಲಿರುವ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕುವಂತದ್ದು. ಮಾಹಿತಿಯನ್ನ ಕಲೆ ಹಾಕಿ ದರ್ಶನ್ ಅಲ್ಲಿ ರೆಡಿಸನ್ ಬ್ಲೂ ಏನಿದೆ ಸೊ ಅಲ್ಲಿ ಆತ ಏನು ರೂಮ್ ಅನ್ನ ಮಾಡ್ಕೊಟ್ಟಿರುತ್ತೆ. ಸಿನಿಮಾ ತಂಡ ಈತನಿಗೆ ಬೆಳಗ್ಗೆ ವರ್ಕೌಟ್ ಅನ್ನ ಮಾಡಿ ವಾಪಸ್ಸು ರೂಮ್ಗೆ ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸೂಕ್ತ ಮಾಹಿತಿಯನ್ನು ನೋಡಿ ಆತನನ್ನ ವಶಕ್ಕೆ ಪಡೆಯುವಂತದ್ದು. ದರ್ಶನ್ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರ್ಕೊಂಡ್ ಬಂದಿರುವಂತದ್ದು. ಇದರ ಬೆನ್ನಲ್ಲೇ ಪವಿತ್ರ ಗೌಡನು ಕೂಡ ಇದೀಗ ಪೊಲೀಸ್ ಠಾಣೆಗೆ ಬಂದಿರುವಂತದ್ದು. ಆಕೆಯನ್ನು ಕೂಡ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಇದೆಲ್ಲದರ ನಡುವೆ ಇನ್ನ ರೇಣುಕಾಸ್ವಾಮಿ ಏನು ಕೊಲೆ ಆದಂತ ಯುವಕ ಏನಿದ್ದಾನೆ ಸೊ ಆ ವ್ಯಕ್ತಿಯ ಪೇರೆಂಟ್ಸ್ ಕೂಡ ಈಗಾಗಲೇ ಬಂದಿದ್ದಾರೆ. ಅವರು ಕೂಡ ಬಂದು ಈಗ ಕಣ್ಣೀರಿಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣವನ್ನು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಈ ಪ್ರಕರಣದಲ್ಲಿ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿ ಹತ್ಯೆಯನ್ನ ಮಾಡಿರುವಂತದ್ದು. ಹತ್ಯೆಯಲ್ಲಿ ದರ್ಶನ್ ಪಾತ್ರವೂ ಕೂಡ ಇದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತದೆ. ಪೊಲೀಸರು ಇನ್ನೂ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಒಂದು ವೇಳೆ ಈತನ ಇನ್ವಾಲ್ವ್ಮೆಂಟ್ ನೇರವಾಗಿ ಇರೋದು ಗೊತ್ತಾದ್ರೆ ಈತನನ್ನ ಬಂಧನ ಮಾಡ್ತಾರೆ. ಇಲ್ಲ ಒಳಸಂಚನ ಮಾಡಿದ್ರು ಕೂಡ ಈತನನ್ನ ಆರೋಪಿ ಆಗುವಂತ
ಆಗುವಂತ ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ಬರನ್ನು ಬಹುತೇಕವಾಗಿ ಬಂಧಿಸಬಹುದು. ಒಂದ್ ವೇಳೆ ಪವಿತ್ರ ಗೌಡ ಹತ್ಯೆ ಆದಂತ ಸ್ಥಳದಲ್ಲಿದ್ರೆ, ಹತ್ಯೆಯನ್ನ ಮಾಡ್ಲಿಕ್ಕೆ ಪ್ರಚೋದನೆಯನ್ನು ಕೊಟ್ಟಿದ್ರೆ ಆಕೆಯನ್ನು ಕೂಡ ಬಂಧಿಸ್ತಾರೆ. ಸೊ ಇಲ್ಲ ಕೇವಲ ದರ್ಶನ್ ಅಷ್ಟೇ ಕರೆದು ಸುಪಾರಿಯನ್ನು ನೀಡಿ ಕಿಡ್ನಾಪ್ ಅನ್ನ ಮಾಡಿಸಿ ಹತ್ಯೆಯನ್ನ ಮಾಡಿದ್ರೆ ದರ್ಶನ್ ಬಂಧನ ಆಗುವಂತ ಸಾಧ್ಯತೆ ಇದೆ. ಸೊ ಇನ್ನು ಕೂಡ ಪ್ರಕರಣ ತನಿಖೆ ಹಂತದಲ್ಲಿರೋ ಹಿನ್ನೆಲೆಯಲ್ಲಿ ಪವಿತ್ರ ಗೌಡ. ಓಕೆ, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.